ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಸಾಮಾಜಿಕ ಸಮೀಕ್ಷೆಯ ಕುರಿತು ತಿಳ್ಕೊಳ್ಳೋಣ. ಸಾಮಾಜಿಕ ಸಂಶೋಧನೆಯಲ್ಲಿ ಸಮೀಕ್ಷೆ ಅನ್ನುವಂಥದ್ದನ್ನು ಬಳಸುವಂತಹ ಪರಿಕಲ್ಪನೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಯಾಕೆಂದರೆ ಸಾಮಾಜಿಕ ಸಂಶೋಧನೆಯು ಅತಿ ನಿಖರತೆಯನ್ನು ಪಡೆಯುವಂತಹ ಒಂದು ಉದ್ದೇಶವನ್ನು ಹೊಂದಿದ್ದಾಗ ಸಮೀಕ್ಷೆಗಳಂತಹ ಅಧ್ಯಯನ ಮಾದರಿಗಳು, ಸಮೀಕ್ಷೆಯ ಕ್ರಮಗಳು ಸಾಮಾಜಿಕ ಸಂಶೋಧನೆಯಲ್ಲಿ ನಿಖರವಾಗಿರ್ತಕ್ಕಂತಹ ಮಾಹಿತಿಯನ್ನು ಒದಗಿಸ್ಕೊಡೋದಕ್ಕೆ ಸಹಾಯ ಆಗ್ತವೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸರ್ವೆ ಮತ್ತು ರಿಸರ್ಚ್ ಅನ್ನುವಂಥದ್ದು ಎರಡೂ ರೀತಿಯದ್ದು ಅಧ್ಯಯನದ ಕ್ರಮಗಳು ಒಂದೇ ರೀತಿ ಆಗಿದ್ರೂ ಕೂಡ ಇಲ್ಲಿ ಸೋಷಿಯಲ್ ಸರ್ವೆ ಮತ್ತು ರಿಸರ್ಚ್ ಮೆಥಡಾಲಜಿಯಲ್ಲಿ ಅಂದರೆ ಸೋಷಿಯಲ್ ರಿಸರ್ಚಲ್ಲಿ ನಾವು ಲಕ್ಷಣಗಳನ್ನು ನಾವು ಬೇರೆ ಬೇರೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅನ್ನೋಂಥದ್ದು. ಸರ್ವೆ ಅನ್ನುವಂಥದ್ದು ಒಂದು ಮ್ಯಾಥಮೆಟಿಕಲ್ ಕಾನ್ಸೆಪ್ಟು. ಇಲ್ಲಿ ನಾವು ಸೋಷಿಯಲ್ ರಿಸರ್ಚ್ ಅನ್ನುವಂಥದ್ದನ್ನು ನಾವು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಎರಡೂ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅನ್ನುವಂಥದ್ದು. ಸಂಖ್ಯಾತ್ಮಕ ಅಥವಾ ಪರಿಮಾಣಾತ್ಮಕ ಹಿನ್ನೆಲೆಯ ಅಧ್ಯಯನಗಳನ್ನು ನಾವು ಸರ್ವೆಗಳಲ್ಲಿ ಬಳಸ್ಕೊಳ್ತಾ ಹೋಗ್ತೀವಿ. ಅಳತೆ ಎನ್ನುವಂತಹ ಒಂದು ಕಾನ್ಸೆಪ್ಟ್ಸ್ಗಳನ್ನು ನಾವು ಸರ್ವೆಗಳಲ್ಲಿ ಬಳಸ್ಕೊಳ್ತಾ ಹೋಗ್ತೀವಿ. ಆದರೆ ಸಾಮಾಜಿಕ ಸಂಶೋಧನೆ ಎನ್ನುವಂಥದ್ದನ್ನು ನಾವು ವಿಶಾಲವಾದ ಪರಿಕಲ್ಪನೆಯಲ್ಲಿ ನೋಡ್ತಾ ಹೋದಾಗ ಸರ್ವೆ ಎನ್ನುವಂಥದ್ದು ಸಂಖ್ಯಾತ್ಮಕ ಪರಿಮಾಣಾತ್ಮಕ ಒಂದು ವ್ಯಾಪ್ತಿಯ ಒಳಗಡೆ ನಾವು ಅಧ್ಯಯನ ಮಾಡೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಎನ್ನುವಂಥದ್ದು. ಈ ಒಂದು ಸೆಷನ್ನಿನ ಲರ್ನಿಂಗ್ ಆಬ್ಜೆಕ್ಟಿವ್ಸ್ನ ನಾವು ನೋಡೋದಾದರೆ ಇಲ್ಲಿ ಸರ್ವೆಯ ಕುರಿತಾಗಿರ್ತಕ್ಕಂತಹ ಇತಿಹಾಸ ಮತ್ತು ಸಮಾಜಶಾಸ್ತ್ರೀಯ ಸಂಶೋಧನೆಗಳಲ್ಲಿ ಸೋಷಿಯಲ್ ಸರ್ವೆಗಳನ್ನು ಅಂದರೆ ಸಾಮಾಜಿಕ ಸಮೀಕ್ಷಾ ವಿಧಾನಗಳನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಈ ಸೆಷನ್ನಲ್ಲಿ ನೋಡ್ತಾ ಹೋಗ್ತೀವಿ. ಟು ನೋ ಅಬೌಟ್ ದ ಸರ್ವೆ ಆ್ಯಂಡ್ ಇಟ್ಸ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಟು ಡಿಸ್ಕ್ರೈಬ್ ದ ಯೂಸ್ ಆಫ್ ಸೋಷಿಯಲ್ ಸರ್ವೆ ಇನ್ ಸೋಷಿಯಲಾಜಿಕಲ್ ರಿಸರ್ಚ್. ಹಾಗೆ ಸರ್ವೆಯ ಕುರಿತಾಗಿರ್ತಕ್ಕಂತಹ ಪ್ರಮುಖ ಒಂದು ನಾವು ಪೀಠಿಕೆ ಎನ್ನುವಂಥದ್ದನ್ನು ನೋಡೋದಾದರೆ ಸಾಮಾಜಿಕ ಸರ್ವೆ, ಸೋಷಿಯಲ್ ಸರ್ವೆ ಇನ್ ಇಟ್ಸ್ ಬ್ರಾಡೆಸ್ಟ್ ಸೆನ್ಸ್ ಆ್ಯಸ್ ಎ ರೆಫರೆನ್ಸ್ ಟು ದಿ ಫಸ್ಟ್ ಹ್ಯಾಂಡ್ ಇನ್ವೆಸ್ಟಿಗೇಷನ್, ಅನಾಲಿಸಿಸ್ ಆ್ಯಂಡ್ ಕೋಆರ್ಡಿನೇಷನ್ ಆಫ್ ಎಕನಾಮಿಕ್, ಸೋಷಿಯಲಾಜಿಕಲ್ ಆ್ಯಂಡ್ ಅದರ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಎ ಸೆಲೆಕ್ಟೆಡ್ ಕಮ್ಯುನಿಟಿ ಆರ್ ಗ್ರೂಪ್ ಅನ್ನುವಂಥದ್ದು. ಅಂದರೆ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಯಾವುದಾದರೂ ಒಂದು ಗುಂಪು ಅಥವಾ ಯಾವುದಾದರೂ ಒಂದು ಸಮುದಾಯವನ್ನು ಕುರಿತಾಗಿರ್ತಕ್ಕಂತಹ ಸಮಾಜಶಾಸ್ತ್ರೀಯ ಅಥವಾ ಆರ್ಥಿಕ ಹಿನ್ನೆಲೆಯಲ್ಲಿರ್ತಕ್ಕಂತಹ ಒಂದು ವಿಶ್ಲೇಷಣೆಯನ್ನು ನಾವು ಪ್ರಾಥಮಿಕವಾಗಿ ಅನ್ವೇಷಣೆಯನ್ನು ಮಾಡ್ತಾ ಹೋಗ್ತೀವಿ ಸಮೀಕ್ಷೆಯಲ್ಲಿ ಅಂತ ನಾವು ಹೇಳ್ತಾ ಹೋಗ್ತೀವಿ ಅನ್ನುವಂಥದ್ದು. ಹಾಗೆ ವಾಟ್ ಈಸ್ ಸೋಷಿಯಲ್ ಸರ್ವೆ ಅಂತ ನಾವು ನೋಡೋದಾದರೆ ಸೋಷಿಯಲ್ ಸರ್ವೆ ಆರ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಡಾಟಾ ಗ್ಯಾದರಿಂಗ್ ಟೆಕ್ನಿಕ್ ಇನ್ ದ ಸೋಷಿಯಲ್ ಸೈನ್ಸಸ್ ಆ್ಯಂಡ್ ಅದರ್ ಫೀಲ್ಡ್ ಅಂದರೆ ಸಾಮಾಜಿಕ ಕ್ಷೇತ್ರದಲ್ಲಾಗಿರ್ಬೋದು, ಇತರ ಬೇರೆ ಕ್ಷೇತ್ರಗಳಲ್ಲಾದ್ರೂ ಕೂಡ ನಾವು ನೋಡೋದಾದರೆ ಸಾಮಾಜಿಕ ಸಮೀಕ್ಷೆ ಅನ್ನುವಂಥದ್ದು ಅಂಕಿ ಅಂಶಗಳ ಡಾಟಾ ಅಂದರೆ ಮಾಹಿತಿ ಅಂತ ನಾವು ಕರಿತಾ ಹೋಗ್ತೀವಿ. ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಕೊಳ್ತಕ್ಕಂಥ ಒಂದು ಸಾಧನ. ಅದನ್ನು ನಾವು ಸರ್ವೆ ಮೆಥಡಿಂದನೂ ಕೂಡ ತಗೊಳ್ತೀವಿ ಎನ್ನುವಂಥದ್ದನ್ನು ನಾವು ಹೇಳ್ತಾ ಹೋಗ್ತೀವಿ. ದ ಸರ್ವೆ ಟೆಕ್ನಿಕ್ ಗಿವ್ಸ್ ಅಸ್ ಡಾಟಾ ಬೇಸ್ಡ್ ಆನ್ ಸೆಲ್ಫ್ ರಿಪೋರ್ಟ್ಸ್ ಅಂತ ಅಂದರೆ ಒಂದು ರಿಪೋರ್ಟ್ಸ್ಗಳನ್ನು ವೈಯಕ್ತಿಕ ವರದಿಗಳನ್ನು ಕೊಡುವಂತಹ ಹಿನ್ನೆಲೆಯಲ್ಲಿ ಸರ್ವೆ ಅನ್ನುವಂಥದ್ದು ಏನು ಮಾಡ್ತಾ ಹೋಗುತ್ತೆ, ಒಂದು ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗುತ್ತೆ. ಇನ್ ಎ ಸೋಷಿಯಲ್ ಸರ್ವೆ ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ರೀಡ್ ಆ್ಯಂಡ್ ಪ್ರೊವೈಡ್ ಆನ್ಸರ್ ಟು ದ ಎಕ್ಸಾಕ್ಟ್ ಸೇಮ್ ಕ್ವಶನ್ಸ್. ಅಂದರೆ ಇಲ್ಲಿ ಸರ್ವೆ ಅನ್ನುವಂಥದ್ದಕ್ಕೆ ಒಂದು ಆಲ್ರೆಡಿ ಪ್ರಿಪೇರ್ ಆಗಿರ್ತಕ್ಕಂಥ ಒಂದು ಕ್ವಶನ್ಸ್ಗಳಿಗೆ ಆನ್ಸರ್ಗಳ ಮುಖಾಂತರ ಅಲ್ಲಿ ಮಾಹಿತಿಗಳನ್ನು ಸಂಗ್ರಹಣೆ ಮಾಡ್ಕೊಳ್ತಾ ಹೋಗ್ತಾರೆ. ಜನರು ಕೊಡುವಂತಹ ಉತ್ತರಗಳಿರ್ತಾವಲ್ಲ, ಅವ್ರು ಕೊಡುವಂತಹ ಪ್ರತಿಕ್ರಿಯೆಗಳಿರ್ತಾವಲ್ಲ, ಅವುಗಳ ಮುಖಾಂತರ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಕೊಳ್ತಾ ಹೋಗ್ತೀವಿ. ಅವನ್ನ ನಾವು ಸರ್ವೆ ಅಂತೇಳಿ ಕರಿಬಹುದು ಅನ್ನುವಂಥದ್ದನ್ನು ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ. Then opinion polls are on one type of survey which ask about opinion on current issues ಅಂತ. ಅಂದರೆ ಯಾವುದಾದ್ರೂ ಒಂದು ಪ್ರಚಲಿತ ಘಟನೆಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಮಾಹಿತಿಯನ್ನು ಅಥವಾ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಬೇಕು ಅಂದಾಗಲೂ ಕೂಡ ಸರ್ವೆ ಮೆಥಡ್ ಅಥವಾ ಸಮೀಕ್ಷೆಯ ಒಂದು ವಿಧಾನವನ್ನು ನಾವು ಬಳಸ್ಕೊಳ್ಬಹುದು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಹೋಗ್ತಾರೆ. ಬಿಸೈಡ್ಸ್ ಒಪಿನಿಯನ್ಸ್, ಸರ್ವೆ may ask about knowledge, social background and characteristics, ಜನರಲ್ ಬಿಲೀವ್ಸ್ ಆರ್ ಬಿಹೇವಿಯರ್ ಅಂತ. ಅಂದರೆ ನಾವು ಒಟ್ಟಾರೆ ಒಂದು ಹೇಳೋದಾದರೆ ಸಮೀಕ್ಷೆ ಅನ್ನುವಂಥದ್ದು ಒಂದು ಜ್ಞಾನದ ಕುರಿತಾಗಿರ್ಬೋದು, ಒಂದು ಸಾಮಾಜಿಕ ಹಿನ್ನೆಲೆಯ ಕುರಿತಾಗಿರ್ಬೋದು, ಲಕ್ಷಣಗಳ ಕುರಿತಾಗಿರ್ಬೋದು, ಅಥವಾ ಸಾಮಾನ್ಯ ನಂಬಿಕೆಗಳು ಅಥವಾ ವರ್ತನೆಗಳ ಕುರಿತಾಗಿರ್ಬೋದು, ಆ ಒಂದು ಅಭಿಪ್ರಾಯ ಒಂದು ಸಂಗ್ರಹಣೆಯನ್ನಾಗಲಿ ನಾವು ಮಾಡಲಾಗ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀವಿ ಅನ್ನುವಂಥದ್ದು. ಹಾಗೆ ಸಾಮಾಜಿಕ ಸಮೀಕ್ಷೆ ಹೇಗೆ ಡೆವಲಪ್ಮೆಂಟ್ ಆಯಿತು ಅನ್ನುವಂಥದ್ದಕ್ಕೆ ನಾವು ನೋಡ್ತಾ ಹೋದಾಗ ಅವುಗಳ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದಾಗ ಬ್ರಿಟನ್ನಲ್ಲಿ ಫಸ್ಟು
ಡೂಮ್ಸ್ಡೇ ಬುಕ್ ಅಂತ ಬರುತ್ತೆ. ಇದನ್ನು ನಾವು ಡೆಮೋಗ್ರಫಿಯಲ್ಲೂ ನಾವು ಕೇಳ್ತಾ ಹೋಗ್ತೀವಿ ಡೂಮ್ಸ್ಡೇ ಬುಕ್ಕನ್ನು. ಯಾಕೆಂದರೆ ಅಲ್ಲಿ ವಿಲಿಯಂ ದೊರೆ ಅನ್ನುವಂಥವರು ಜನಗಣತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಜನಗಣತಿಯನ್ನು ಪ್ರಾರಂಭ ಮಾಡಿ ಒಂದು ಪುಸ್ತಕವನ್ನು ವರದಿಯ ರೂಪದಲ್ಲಿ ರಚಿಸ್ತಾರೆ. ಅದನ್ನು ನಾವು ಡೂಮ್ಸ್ಡೇ ಅಂತೇಳಿ ಕರೀತಾ ಹೋಗ್ತೀವಿ. ಅವುಗಳನ್ನು ವರದಿಯನ್ನು ಕಲೆಕ್ಟ್ ಮಾಡೋದಕ್ಕೆ ಲಿಗತಿಗಳು ಅಂತೇಳಿ ಅವರು ನೇಮಕ ಮಾಡಿಬಿಟ್ಟು, ಅಂದರೆ ದೊರೆಯ ಕಮಿಷನರ್ಗಳನ್ನು ನಾವು ಲಿಗತಿಗಳು ಅಂತ ಕರಿತೀವಿ. ಆ ಲಿಗತಿಗಳು ಮಾಹಿತಿ ಸಂಗ್ರಹಣಾ ಕಾರ್ಯಗಳನ್ನು ಮಾಡ್ತಾ ಇದ್ರು ಅಂತ ನಾವು ಹಿಸ್ಟ್ರಿನ ನಾವು ನೋಡ್ತಾ ಹೋಗ್ತೀವಿ. ಇವನ್ ಡೆಮೋಗ್ರಫಿಯಲ್ಲೂ ಕೂಡ ಅದು ಬರುತ್ತೆ. ಆ ಪುಸ್ತಕವನ್ನು ನಾವು ಸರ್ವೆಯಲ್ಲಿ ಪ್ರಥಮ ಒಂದು ಪುಸ್ತಕ ಅಂತೇಳಿ ಪರಿಗಣಿಸ್ತಾ ಹೋಗ್ತೀವಿ. 19th ಸೆಂಚುರಿಯಲ್ಲಿ ಲಂಡನ್ ಮತ್ತು ಯಾರ್ಕಲ್ಲಿ ಒಂದು ಬಡತನದ ಬಗ್ಗೆ ಕುರಿತಾಗಿರ್ತಕ್ಕಂತಹ ಒಂದು ಅಧ್ಯಯನಗಳು ಕೂಡ ನಡೀತಾ ಹೋಗ್ತವೆ. ಚಾರ್ಲ್ಸ್ ಬೂತ್ ರವರು ಅದನ್ನು ಅಧ್ಯಯನವನ್ನು ಕೈಗೊಳ್ತಾ ಹೋಗ್ತಾರೆ. ಹಾಗಾಗಿ ಅಂತಹ ಒಂದು ಸಮೀಕ್ಷೆಗಳು ಸಂಖ್ಯಾತ್ಮಕ ಮಾಹಿತಿಯನ್ನು ಒದಗಿಸ್ಕೊಡೋದ್ರಿಂದ ಇದು ಸರ್ವೆ ಅನ್ನುವಂಥದ್ದು ಒಂದು ಸಂಖ್ಯಾತ್ಮಕ ಮಾಹಿತಿಯನ್ನೇ ಆಧರಿಸಿರೋದ್ರಿಂದ ನಾವು ಇವುಗಳನ್ನು ಹಿಸ್ಟರಿಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅನ್ನೋಂಥದ್ದು. ಡೂಮ್ಸ್ಡೇ ಬುಕ್ ಆಗಿರ್ಬೋದು, ಚಾರ್ಲ್ಸ್ ಬೂತ್ ರವರ ಒಂದು ಸ್ಟಡಿ ಆಗಿರ್ಬೋದು, ಹಾಗೆ ಕೆಲವೊಂದು ಗೌರ್ನಮೆಂಟ್ ರಿಪೋರ್ಟ್ಸ್ಗಳಲ್ಲಾಗಿರ್ಬೋದು ನಾವು ಸರ್ವೆಗಳು ಬೆಳೆದು ಬಂದಿರೋದನ್ನು ನಾವು ನೋಡ್ತೀವಿ ಅಂತ. ಹಾಗೆ ಕ್ರಿಸ್ತಪೂರ್ವ 300ರಲ್ಲಿ ಈಜಿಪ್ಟ್ಗಳಲ್ಲಿ ಪಿರಮಿಡ್ಗಳನ್ನು ರಚನೆ ಮಾಡ್ತಿರ್ತಕ್ಕಂತಹ ಹಿನ್ನೆಲೆಯಲ್ಲಿ, ಯಾಕೆಂದರೆ ನಾವು ನೋಡ್ತೀವಿ ಸಾಕಷ್ಟು ಇತಿಹಾಸದಲ್ಲಿ ನಾವು ನೋಡ್ತಾ ಹೋದಾಗ ಈಜಿಪ್ಟ್ ಅನ್ನುವಂಥದ್ದು ಈಜಿಪ್ಟ್ ಅಂತ ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಬರೋದೇ ಪಿರಮಿಡ್ಗಳ ಒಂದು ರಚನೆ. ಆ ಪಿರಮಿಡ್ಗಳಲ್ಲಿ ಈ ಸತ್ತ ಶವಗಳನ್ನು ಹೇಗೆ ರಕ್ಷಣೆ ಮಾಡ್ತಿದ್ರು ಅಂತಹ ಹಿನ್ನೆಲೆಯಲ್ಲಿ ಶವಗಳ ಕುರಿತಾಗಿರ್ತಕ್ಕಂತಹ ಮಾಹಿತಿ, ಅವರು ಹೇಗೆ ಸತ್ತಿರೋದಕ್ಕೆ ಕಾರಣಗಳೇನು, ಯಾವ ವಯಸ್ಸಿನವರು, ಯಾವ ಲಿಂಗದವರು ಅನ್ನುವಂತಹ ಒಂದು ಇನ್ಫಾರ್ಮೇಷನನ್ನು ಅವರು ಕಲೆಕ್ಟ್ ಮಾಡಿಟ್ಕೊಳ್ತಾ ಇದ್ರು ಅನ್ನುವಂಥದ್ದು. ಅದು ಕೂಡ ಒಂದು ಸರ್ವೆಯ ಮೆಥಡಿನ ವ್ಯಾಪ್ತಿಯಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಹಾಗೆ ಜಾನ್ ಹಾರ್ವರ್ಡ್ ಅನ್ನುವಂಥವರು ಜೈಲು ಕೈದಿಗಳ ಕುರಿತಾಗಿರ್ತಕ್ಕಂಥ ಒಂದು ಸರ್ವೆಯನ್ನು ನಡೆಸ್ತಾ ಹೋಗ್ತಾರೆ. ವೇಲ್ಸ್ ಆ್ಯಂಡ್ ಇಂಗ್ಲೆಂಡಿನಲ್ಲಿ ಬಂಧಿತರಾಗಿರ್ತಕ್ಕಂತಹ ಜೈಲು ಕೈದಿಗಳನ್ನು ಸರ್ವೆ ಮಾಡಿಬಿಟ್ಟು ಆ ಜೈಲು ಕೈದಿಗಳನ್ನು ಸುಧಾರಣೆಗೊಳಿಸುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಸರ್ವೆಯನ್ನು ಮಾಡ್ತಾ ಹೋಗ್ತಾರೆ. ಅವುಗಳು ಕೂಡ ಅದು ಅಂದರೆ ಸರ್ವೆಯ ಮೆಥಡಿಗೆ ಪೂರಕವಾಗಿರ್ತಕ್ಕಂತಹ ಅಧ್ಯಯನಗಳಾಗಿರ್ತವೆ ಅನ್ನುವಂಥದ್ದು. ಇದೇ ರೀತಿಯಲ್ಲಿ ನಾವು USA ಕೂಡ ಶೆಲ್ಲಿ ಹ್ಯಾರಿಸನ್ ಅಂತವರು ಕೂಡ ಸೋಷಲ್ ಪ್ರಾಬ್ಲಮ್ಸ್ಗಳನ್ನು ಯೂಸ್ ಮಾಡಬೇಕಾದ್ರೆ ಅದ್ರ ಕುರಿತಾಗಿರ್ತಕ್ಕಂತಹ ಒಂದು ಎಕನಾಮಿಕ್ ಕಂಡೀಷನ್ನು ಹೇಗೆ ಒಂದು ಸೋಷಲ್ ಪ್ರಾಬ್ಲಮಿಗೆ ಯೂಸ್ ಆಗುತ್ತೆ ಅನ್ನುವಂಥದ್ದು, ಇಂಥವೆಲ್ಲ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂತಹ ಹಿನ್ನೆಲೆಯಲ್ಲಿ ಸರ್ವೆ ಮೆಥಡ್ಗಳು ನಮ್ಮ ಇದರಲ್ಲಿ ಯೂಸ್ ಆಗಿದ್ದಾವೆ, ನಮ್ಮ ಸಮಾಜದಲ್ಲಿ ಯೂಸ್ ಆಗಿದ್ದಾವೆ ಅನ್ನುವಂಥದ್ದನ್ನು ನಾವು ಹಿಸ್ಟರಿಯಲ್ಲಿ ತಿಳ್ಕೊಬೋದು. ಹಾಗೆ ಸರ್ವೆ ಪದದ ಒಂದು ಬಳಕೆಯನ್ನು ನಾವು ನೋಡ್ತಾ ಹೋದಾಗ, ಅದರ ಒಂದು ಉಗಮದ ಬಗ್ಗೆ ನಾವು ನೋಡ್ತಾ ಹೋದಾಗ, the word survey has been derived from the two Latin word sur, which means over and where means looking ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಕಂಬೈನಿಂಗ್ ಬೋತ್ ವಿ ಗೆಟ್ ಸರ್ವಿಯರ್ ಮೀನಿಂಗ್ ಓವರ್ ಲುಕಿಂಗ್ ಫಾರ್ ಸಮಥಿಂಗ್ ಅಂತ. ಅಂದರೆ ಅಂದರೆ ಒಂದು ಲ್ಯಾಟಿನ್ನಲ್ಲಿ ಏನು ಹೇಳ್ತಾ ಹೋಗುತ್ತೆ, ಓವರ್ ಅನ್ನುವಂಥದ್ದು, ಮತ್ತು ಲುಕ್ಕಿಂಗ್ ಅಂದರೆ ವೀಕ್ಷಣೆ ಮಾಡು ಅನ್ನುವಂಥ ಒಂದು ಇದು ಬರ್ತಾ ಹೋಗುತ್ತೆ. ಅಂದರೆ ಡೀಪಾಗಿ ವೀಕ್ಷಣೆ ಮಾಡುವಂಥದ್ದು, ಆಳವಾಗಿರ್ತಕ್ಕಂಥ ವೀಕ್ಷಣೆ ಅನ್ನುವಂಥದ್ದನ್ನು ಕೂಡ, ಯಾವುದಾದ್ರೂ ಒಂದು ವಿಷಯದ ಕುರಿತಾಗಿರ್ತಕ್ಕಂತಹ ಒಂದು ಆಳವಾದ ಅಧ್ಯಯನ ಅನ್ನೋಂಥದ್ದನ್ನು ಕೂಡ ನಾವು ಗಮನಿಸಬಹುದು ಅನ್ನುವಂಥದ್ದು. ಹಾಗೆ ಸರ್ವೆಯ ಕುರಿತಾಗಿರ್ತಕ್ಕಂತಹ ಒಂದು ವ್ಯಾಖ್ಯೆಗಳನ್ನು ನಾವು ನೋಡೋದಾದರೆ, ಡಿಕ್ಷನರಿಲಿ, ಸೋಷಿಯಾಲಜಿಕಲ್ ಡಿಕ್ಷನರಿಲಿ, ಸೋಷಿಯಲ್ ಸರ್ವೆ ಈಸ್ ಎ ಮೆಥಡ್ which is used to study the current social problem having definite geographical limits ಅಂತ ಹೇಳ್ತಾರೆ. ಅಂದರೆ ಯಾವುದೋ ಒಂದು ಭೂಪ್ರದೇಶದ ಮಿತಿಯೊಳಗಡೆ ಇರ್ತಕ್ಕಂತಹ ಸಾಮಾಜಿಕ ಸಮಸ್ಯೆಗಳನ್ನು, ಸಾಮಾಜಿಕ ಸಮೀಕ್ಷೆಯ ವಿಧಾನಗಳನ್ನು ಅಳವಡಿಸಿಕೊಂಡು ಅಧ್ಯಯನ ಮಾಡುವಂಥದ್ದು ಅನ್ನುವಂಥದ್ದನ್ನು ಡಿಕ್ಷನರಿ ಹೇಳ್ತಾ ಹೋಗುತ್ತೆ. ಮಾರ್ಕ್ ಅಬ್ರಾಮ್ ಅನ್ನುವಂಥವರು, ಸೋಷಿಯಲ್ ಸರ್ವೆ ಈಸ್ ಎ ಪ್ರೋಸೆಸ್ by which quantitative facts are collected about the social aspects of community ಅಂದರೆ ಒಂದು ಸಮುದಾಯದ ಕುರಿತಾಗಿರ್ತಕ್ಕಂತಹ ವಿಚಾರಗಳನ್ನು, ಸಾಮಾಜಿಕ ವಿಚಾರಗಳನ್ನು ಇಲ್ಲಿ ಪರಿಮಾಣಾತ್ಮಕವಾಗಿರ್ತಕ್ಕಂಥ ಒಂದು ಮಾಹಿತಿ ಎಷ್ಟು ಅನ್ನುವಂಥದ್ದು, ಹೇಗೆ ಅನ್ನುವಂಥದ್ದು ಇದು ಇಲ್ಲಿ ಜಾಸ್ತಿ ಯೂಸ್ ಆಗಲ್ಲ. ಎಷ್ಟು ಅನ್ನುವಂಥ ಒಂದು ಪ್ರಮಾಣದ ಒಂದು ಕುರಿತಾಗಿರ್ತಕ್ಕಂಥ ಅಧ್ಯಯನವನ್ನು ಇಲ್ಲಿ ಕೈಗೊಳ್ತಾ ಹೋಗ್ತಾರೆ ಅನ್ನೋದು. ಹೇಗೆ, ಯಾಕೆ ಅನ್ನುವಂಥದ್ದು ವಿಷಯಗಳು ಬಂತು ಅಂತಂದರೆ ಅದು ಕ್ವಾಲಿಟೇಟಿವ್ ಆಗ್ತಾ ಹೋಗುತ್ತೆ. ಆದರೆ ನಮಗೆ ಎಷ್ಟು ಅನ್ನುವಂಥದ್ದು ಬೇಕೇ ಹೇಗೆ ನಾವು ಪರಿಗಣಿಸ್ತೀವಿ ಅಂತಂದರೆ ಅದನ್ನು ನಾವು ಕ್ವಾಂಟಿಟೇಟಿವ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಅನ್ನುವಂಥದ್ದು. ಹಾಗೆ ಬೊಗಾರ್ಡಸ್
ಪ್ರಕಾರ ಸೋಷಿಯಲ್ ಸರ್ವೆ ಇಸ್ ದ ಕಲೆಕ್ಷನ್ ಆಫ್ ಡಾಟಾ ಕನ್ಸರ್ನಿಂಗ್ ದ ಲಿವಿಂಗ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ ಆಫ್ ಎ ಕಮ್ಯುನಿಟೀಸ್ ಪೀಪಲ್ ಅನ್ನುವಂಥದ್ದು. ಅಂದರೆ ಒಂದು ಸಾಮಾಜಿಕ ಸಮೀಕ್ಷೆ ಅನ್ನುವಂಥದ್ದು ಒಂದು ಮಾಹಿತಿಯ ಒಂದು ಸಂಗ್ರಹಣೆ. ಅಲ್ಲಿ ನಾವು ಸಮಾಜದ ಒಂದು ಜನರ ಒಂದು ಅಂದರೆ ಸ್ಥಿತಿಗತಿಗಳು, ವಾಸಸ್ಥಳದ ಒಂದು ಸ್ಥಿತಿಗತಿಗಳಾಗಿರ್ಬೋದು, ಕೆಲಸದ ವಿಚಾರಗಳನ್ನು ಕುರಿತಾಗಿರ್ತಕ್ಕಂತಹ ಮಾಹಿತಿ ಆಗಿರ್ಬೋದು, ಇವುಗಳನ್ನು ನಾವು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ, ಸಂಗ್ರಹಣೆ ಮಾಡ್ಕೊಳ್ತಾ ಹೋಗ್ತೀವಿ ಅನ್ನುವಂಥದ್ದನ್ನು ಪೊಗ್ಗಾಡ ಸರ್ ಅವರು ಹೇಳ್ತಾ ಹೋಗ್ತಾರೆ. ಹಾಗೆ E.W. ಬರ್ಜೆಸ್ ಅನ್ನುವಂಥವ್ರು ಇಟ್ ಈಸ್ ದ ಸೈಂಟಿಫಿಕ್ ಸ್ಟಡಿ ಆಫ್ ಕಂಡೀಷನ್ ಆ್ಯಂಡ್ ನೀಡ್ ಆಫ್ ಕಮ್ಯುನಿಟಿ ಫಾರ್ ಪ್ರೆಸೆಂಟಿಂಗ್ ಎ ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ ಆಫ್ ಸೋಷಿಯಲ್ ಅಡ್ವಾನ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಒಂದು ಸಮಾಜದಲ್ಲಿ ಒಂದು ಸಮುದಾಯಕ್ಕೆ ಅಗತ್ಯವಾಗಿರ್ತಕ್ಕಂತಹ ಸ್ಥಿತಿಗತಿಗಳನ್ನು ಕೊಡುವಂತಹ ಒಂದು ರಚನಾತ್ಮಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ ಅನ್ನುವಂಥದ್ದು. ಇದು ಸಾಮಾಜಿಕ ಸಮೀಕ್ಷೆ ಕುರಿತಾಗಿರ್ತಕ್ಕಂತಹ ವ್ಯಾಖ್ಯೆಗಳು. ಅಂದರೆ ನಾವು ಇಷ್ಟೆಲ್ಲ ವ್ಯಾಖ್ಯೆಗಳನ್ನು ನಾವು ಗಮನಿಸಿದಾಗ ಫ್ರಮ್ ದ ಎಬೋ ಡೆಫಿನಿಷನ್ಸ್ we can conclude that social survey is a method to study the social problem and needs of a community in detail ಅಂತ. ಅಂದರೆ ನಮ್ಮ ಸಮುದಾಯಕ್ಕೆ ಏನು ಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ಸಮುದಾಯದಲ್ಲಿರ್ತಕ್ಕಂತಹ ಸಾಮಾಜಿಕ ಸಮಸ್ಯೆಗಳನ್ನು ಮತ್ತು ಸಾಮಾಜಿಕ ಅವಶ್ಯಕತೆಗಳನ್ನು ಡೀಟೇಲಾಗಿ ಅಧ್ಯಯನ ಮಾಡುವಂತಹ, ವಿವರಣಾತ್ಮಕವಾಗಿ ಅಧ್ಯಯನ ಮಾಡುವಂತಹ ಉದ್ದೇಶವನ್ನು ಸಾಮಾಜಿಕ ಸರ್ವೆ ಹೊಂದಿರುತ್ತೆ. ಅದನ್ನು ನಾವು ಸಾಮಾಜಿಕ ಸರ್ವೆ ಅಂತೇಳಿ ಕರಿತೀವಿ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಹಾಗೆ ಒಂದು ಸ್ಕೋಪ್ ಆಫ್ ಸೋಷಿಯಲ್ ಸರ್ವೆ ಅಂತ ನಾವು ನೋಡ್ತಾ ಹೋದಾಗ ಥ್ರೂ ಸರ್ವೆ ರಿಸರ್ಚ್ ಹ್ಯಾಸ್ ಗೈನ್ಡ್ ಮಚ್ ಇಂಪಾರ್ಟೆನ್ಸ್ ಇನ್ ದ ಮಾಡರ್ನ್ ವರ್ಲ್ಡ್. ಇಟ್ ವಾಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರಿಸರ್ಚ್ ಮೆಥಡ್ ಇನ್ ದ ಪಾಸ್ಟ್ ಟು. ಏನ್ಷಿಯಂಟ್ ರೂಲ್ಸ್ ಯೂಸ್ ಟು ಅಪ್ಲೈ ಸರ್ವೆ ಮೆಥಡ್ ಟು ನೋ ದ ಸಿಚುವೇಶನ್ಸ್ ಇನ್ ದೇರ್ ಕಿಂಗ್ಡಮ್ಸ್ ಆ್ಯಂಡ್ ಟು ಆಕ್ಸೆಸ್ ದೇರ್ ಪಾಲಿಸೀಸ್. With a growing importance for information in the contemporary society, there is a lot of scope for survey research method. ಅಂದರೆ ನಾವು ಈ ಒಂದು ಸಮೀಕ್ಷಾ ವಿಧಾನವನ್ನು ಅಳವಡಿಸ್ಕೊಳ್ತಾ ಹೋದಾಗ ನಾವು ಹೆಚ್ಚು ಒಂದು ಆಧುನಿಕ ಜಗತ್ತು ನಾವು ನಿಂತಿರೋದೇ ಇಲ್ಲಿ ಸರ್ವೆ ಮೆಥಡ್ ಮೇಲೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಸಮೀಕ್ಷಾ ವಿಧಾನ ಆಧುನಿಕ ಜಗತ್ತನ್ನು ತಿಳ್ಕೊಳ್ಳೋದ್ರಲ್ಲಿ ಭಾಳನೇ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅನ್ನುವಂಥದ್ದು. ಹಾಗಾಗಿ ಅಂದರೆ ಸಂಶೋಧನಾ ವಿಧಾನಗಳಲ್ಲಿ ಈ ಮೆಥಡ್ ಅಂದರೆ ಸರ್ವೆ ಮೆಥಡ್ಡು ತುಂಬಾ ಫಾಸ್ಟಾಗಿ ವೇಗದ ಗತಿಯಲ್ಲಿ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಹೋಗುತ್ತೆ. ಹಾಗಾಗಿ ಮತ್ತೆ ಒಂದು ಸಿಚುವೇಶನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಒಂದು ಪಾಲಿಸಿಗಳನ್ನು ಒಂದು ರೂಪಿಸ್ಕೊಳ್ಳೋದಕ್ಕೆ, ಅಂದರೆ ರೀತಿ ನೀತಿಗಳನ್ನು ಅಥವಾ ಯೋಜನೆಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಸರ್ವೆ ಮೆಥಡ್ ತುಂಬಾ ಸಹಾಯವನ್ನು ಮಾಡ್ತಾ ಹೋಗುತ್ತೆ ಎನ್ನುವಂಥದ್ದು. ಹಾಗೆ ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ ಅಂದರೆ ಒಂದು ತಾಂತ್ರಿಕವಾಗಿ ಮುಂದುವರೆದಿರತಕ್ಕಂತಹ ಈ ಯುಗದಲ್ಲಿ, ಅದರಲ್ಲೂ ನಾವು ಕಂಪ್ಯೂಟರ್ಗಳನ್ನು ಹೆಚ್ಚೆಚ್ಚಾಗಿ ಬಳಸ್ಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಒಂದು ಈ ಯುಗವನ್ನು ನಾವು ಮಾಹಿತಿಯ ಒಂದು ಯುಗ ಅಂತ ಕರಿತಾ ಹೋಗ್ತೀವಿ. ಇಂತಹ ಒಂದು ಇನ್ಫಾರ್ಮೇಷನ್ ಎರಾದಲ್ಲಿ ನಾವು ಸಮೀಕ್ಷಾ ವಿಧಾನ ಅನ್ನುವಂಥದ್ದು ಭಾಳನೇ ಒಂದು ರಿಲೆವೆಂಟ್ ಮೆಥಡ್ ಮತ್ತು ಒಂದು ಕಂಟೆಂಪ್ರರಿ ಮೆಥಡ್ ಅಂತ ಹೇಳಿದ್ರೂ ಕೂಡ ನಾವು ತಪ್ಪಾಗಲಾರ್ದು. ಹಾಗಾಗಿ ಆಧುನಿಕ ಜಗತ್ತು ಅನ್ನುವಂಥದ್ದು ಒಂದು ಸಮೀಕ್ಷಾ ವಿಧಾನದ ಒಂದು ಅಧ್ಯಯನದ ಮಾದರಿಯನ್ನು ಅಳವಡಿಸ್ಕೊಂಡ್ರೆ ಆಧುನಿಕ ಜಗತ್ತಿನಲ್ಲಿ ಅದು ತುಂಬಾ ಸಹಾಯಕಾರಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ಹೇಳ್ಬೋದು. ಸರ್ವೆ ಕುರಿತಾಗಿರ್ತಕ್ಕಂಥ MCQ ಅಂತಂದರೆ ವಿಚ್ ಬುಕ್ ಕನ್ಸಿಡರ್ ಆ್ಯಸ್ ಎ ಗ್ರೇಟ್ ಸರ್ವೆ ಆಫ್ ಇಂಗ್ಲೆಂಡ್ ಇನ್ ಹಿಸ್ಟ್ರಿ, ಅಂದರೆ ಅಲ್ಲಿ ನಾವು ಡೂಮ್ಸ್ಡೇ ಅಂತೇಳಿ ಆವಾಗಲೇ ಹೇಳಿದ್ನಲ್ಲ, ಅದನ್ನು ನೀವು ಟಿಕ್ ಮಾಡಬೇಕು. ಸರ್ವಿಯರ್ ಮೀನ್ ಈಸ್ ಡ್ಯಾಶ್ ಅಂತ ಇದೆ, ಅದರ ಮೀನ್ಸ್ ಓವರ್ ಲುಕ್ಕಿಂಗ್. ಇನ್ ಸೋಷಿಯಲ್ ಸರ್ವೆ ವಿಚ್ ಫ್ಯಾಕ್ಟರ್ ಕಲೆಕ್ಟೆಡ್ ಅಂತ ಹೇಳಿದ್ರೆ ಅಲ್ಲಿ ಕ್ವಾಂಟಿಟೇಟಿವ್ ಫ್ಯಾಕ್ಟ್ಸ್ ಅಂತ ಬರೀಬೇಕು. ದ ವರ್ಡ್ ಸರ್ವೆ ಹ್ಯಾಸ್ ಬಿನ್ ಡಿರೈವ್ಡ್ ಫ್ರಮ್ ಡ್ಯಾಶ್ ವರ್ಡ್ ಅಂತಿದೆ, ಲ್ಯಾಟಿನ್ ಅಂತ ಬರೀಬೇಕು. ಹೂ ಕಂಡಕ್ಟೆಡ್ ಸರ್ವೆ ಇನ್ ಪ್ರಿಸನ್ ಆ್ಯಂಡ್ ಪ್ರಿಸನರ್ಸ್ ಇನ್ ಇಂಗ್ಲೆಂಡ್, ಅಂದರೆ ಅಲ್ಲಿ ಜಾನ್ ಹುವಾರ್ಡ್ ಅನ್ನುವಂಥವ್ರು ಇಂಗ್ಲೆಂಡಿನ ಕೈದಿಗಳ ಕುರಿತಾಗಿ ಸರ್ವೆಯನ್ನು ಕೈಗೊಳ್ತಾ ಹೋಗ್ತಾರೆ ಅನ್ನೋದನ್ನು ನೀವು ಬರೀಬೇಕು. ಥ್ಯಾಂಕ್ ಯು.